ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಡಿಜಿಟಲ್ ಲೈಫ್ ಯೂಟ್ಯೂಬ್ ಚಾನಲ್. ನಾನು ಸೂಪರ್ ಆಗಿದೆ, ನೀವು ಕೂಡ ಸೂಪರ್ ಆಗಿದ್ದಾರೆ ಅಂತ ಎನಿಸ್ತೇನೆ. ಹೊಸ ವಿಡಿಯೋ ಇನ್ನು ಮೇಡಮ್ ಎಲ್ಲ ಅನ್ಬಾಕ್ಸ್ ಮಾಡಿ ತೋರಿಸ್ತಾರೆ ಇವತ್ತು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕವಿತಾ ಸು. हाय हेलो नमस्ते, मी तुमची प्रेमाच्या किशोर शेट्टी. हाय हेलो नमस्ते, आप सबका प्यारा दोस्त अभी. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೋಕೆದ ಅನುಷಾ. ಎಸ್, ಆಲ್ರೆಡಿ ಎಲ್ಲರೂ ನಿಮಗೆ ಇಂಟ್ರೊಡಕ್ಷನ್ ಮಾಡಿ ಕೊಟ್ರು. ಸೊ ನಾನಿವತ್ತು ಬೇರೆ ಬೇರೆ ಭಾಷೆಯಲ್ಲಿ ನಿಮಗೆ ಕೊಟ್ಟರು. ಆಲ್ರೆಡಿ ಮರಾಠಿ, ಕನ್ನಡ, ತುಳು, ಹಿಂದಿ. ಸೊ 4 ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ರು. ಸೊ ಸ್ಪೆಷಲ್ ಆಗಿ ಮಾಡುವಂತ ಈ ವಿಡಿಯೋ. ಎಸ್, ನಾನಿವತ್ತೊಂದು ಹೊಸ ಮಾಡೆಲ್ ಜೊತೆ ಅಂತೂ ಬಂದಿಲ್ಲ, ಹೊಸ ನ್ಯೂ ಪ್ರಾಡಕ್ಟ್ ಬಗ್ಗೆ ಇವತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ನಾನು ವಿಡಿಯೋ ಮಾಡಿದೆ. ಸೊ ಅದೇ ಥರ ಇವತ್ತೊಂದು ನ್ಯೂ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತಿದ್ದೀನಿ. ಆ ಪ್ರಾಡಕ್ಟ್ ಯಾವುದು, ಹೇಗಿದೆ, ಫೀಚರ್ಸ್ ಏನಿದೆ, ಅದರ ಹೇಗಿದೆ, ಲುಕಿಂಗ್ ಹೇಗಿದೆ, ಎಲ್ಲ ಫೀಚರ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಆ ಪ್ರಾಡಕ್ಟ್ ಯಾವುದು, ಇವತ್ತು ಯಾವ ಪ್ರಾಡಕ್ಟನ್ನು ನಮ್ಮ ಫ್ರೆಂಡ್ಸ್ ಚಾಯ್ಸ್ ಮಾಡಿದ್ದಾರೆ ಅಂತ ಮೊದಲು ನೋಡುವ. ಇವತ್ತು ಯಾವ ಪ್ರಾಡಕ್ಟ್ ಚಾಯ್ಸ್ ಮಾಡಿದ್ದೀರಿ? ಇವತ್ತು ಬೋಟ್ ಕಂಪನಿದು ದೊಡ್ಡ ಸ್ಪೀಕರ್, ನೋಡ್ಲಿಕ್ಕೆ ದೊಡ್ಡದು, ಸೌಂಡ್ ದೊಡ್ಡದು, ಸ್ಪೀಕರ್ ಚಿಕ್ಕದು. ಎಸ್, ಏನ್ ಹೇಳ್ತಾರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಒಂದು ಕನ್ನಡದಲ್ಲಿ ಗಾದೆ ಇದೆ. ಸೊ ಅದೇ ತರ ಇದರ ಮೂರ್ತಿ ಅಂತ ತುಂಬಾ ಚಿಕ್ಕದಾಗಿದೆ, ಬಟ್ ಅದರ ಸೌಂಡ್ ಅಂತೂ ತುಂಬಾ ದೊಡ್ಡದಾಗಿದೆ. ಸೊ ಅದಕ್ಕೋಸ್ಕರ ಆ ಪ್ರಾಡಕ್ಟ್ ಅನ್ನು ನಾನು ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಅಂತ ಎಸ್, ಮೂರ್ತಿ ಚಿಕ್ಕದಿದೆ, ಸೌಂಡ್ ಹೇಗೆ ದೊಡ್ಡದಿದೆ ಅಂತ ನಾನು ಆಮೇಲೆ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ನೋಡ್ಲಿಕ್ಕೆ ತುಂಬಾ ಲುಕಿಂಗ್ ಆಗಿದೆ. ಬೋಟ್ ಕಂಪನಿ ನೋಡ್ತಿರ್ಬೋದು, ನಿಮಗೆ ಅದರ ಲೋಗೋ ಕಾಣಿಸ್ತಿದೆ, ಬೋಟ್ ಲೋಗೋ. ತುಂಬ ನೋಡ್ಲಿಕ್ಕೆ ತುಂಬ ಸ್ಮಾರ್ಟ್ ಆಗಿದೆ, ಯಾಕಂದರೆ ಏನು ಎಲ್ಲಿಗ ಬೇಕಾದರೂ ಕ್ಯಾರಿ ಮಾಡ್ಬೋದು ಅನ್ಕೊಳ್ತೀನಿ. ಯಾಕಂದರೆ ತುಂಬ ಚಿಕ್ಕದಾಗಿ ಸೌಂಡ್ ಒಳ್ಳೆದು. ನಮ್ಗೆ ಎಲ್ಲಾದರೂ ನಾವೊಂದು ಔಟಿಂಗ್ ಏನಾದರೂ ಪ್ಲೇಸಿಗೆ ಹೋದರೆ ಮ್ಯೂಸಿಕ್ ಅವೈಲೇಬಲ್ಸ್ ಇರಲ್ಲ, ನಾವೊಂದು ಏನೋ ಫ್ರೆಂಡ್ಸ್ ಜೊತೆ ಹೋದರೆ. ಸೊ ಅದಕ್ಕೋಸ್ಕರ ಇದಕ್ಕೆ ಸೌಂಡ್ ಕನೆಕ್ಟ್ ಮಾಡಿ ನಾವು ಒಳ್ಳೆ ಮೂಡ್ ಎಂಜಾಯ್ ಮಾಡ್ಬೋದು. ಬ್ಲೂಟೂತಲ್ಲಿ ಕನೆಕ್ಷನ್ ಮಾಡಿ ಸೌಂಡ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಯಾವುದೇ ಎಸ್, ಎಲ್ಲ ಆಪ್ಷನ್ ಈ ಮಾಡೆಲಲ್ಲಿ ಇದೆ. ಸೊ ನೋಡು, ಈ ಪ್ರಾಡಕ್ಟ್ ಓಪನ್ ಮಾಡಿ ಇದರದ್ದು ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಏನಿದೆ, ಚಾರ್ಜಿಂಗ್ ಹೇಗೆ ನಿಲ್ಲುತ್ತೆ, ಅದರ ಸೈಜ್ ಹೇಗಿದೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಪನ್ ಮಾಡುವ, ಓಪನ್ ಮಾಡ್ತೇನೆ ನಿಮಗೆ. ಎಸ್, ವಾವ್, ಲುಕಿಂಗ್ ಆಗಿದೆ. ವಾವ್, ಸ್ಮಾಲ್ ಸೈಜ್ ವಿತ್ ವಾಟರ್ ಪ್ರೂಫ್. ಎಸ್, देखने को छोटा है, उसका साउंड जबरदस्त. ಎಸ್, ತುಂಬಾ weight ಉಂಟು, ತುಂಬಾ ಕ್ವಾಲಿಟಿ ಉಂಟು. ನಾನು ಇದಕ್ಕಿಂತ ಮುಂಚೆ ಒಂದು ಗಾದೆ ಹೇಳಿದೆ, ಅದಕ್ಕೆ ಸುಟೇಬಲ್ ಅನ್ಸುತ್ತೆ ಈ ಮಾಡೆಲ್ ಪ್ರಾಡಕ್ಟ್. ಯಾಕಂದ್ರೆ ನೋಡ್ತಿರ್ಬೋದು, ನಾನು ಬಾಕ್ಸ್ ನೋಡೋಷ್ಟು ದೊಡ್ಡದಿರುತ್ತೆ ಅನ್ಕೊಂಡೆ, ಬಟ್ ತುಂಬಾನೇ ಚಿಕ್ಕದಾಗಿದೆ. ಸೌಂಡ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದ್ರು. ನೋಡುವ, ನಾವು ನಿಮಗೆ ಚೆಕ್ ಮಾಡಿ ನಾವು ನಿಮಗೆ ತೋರಿಸ್ತೇವೆ. ನೋಡ್ತಿರ್ಬೋದು, ಕ್ಯಾರಿನೂ ಮಾಡ್ಬೋದು. ನಾನು ಹೇಳ್ದಂಗೆ ಎಲ್ಲಿ ಬೇಕಾದ್ರೆ ನಿಮಗೆ ಕ್ಯಾರಿ ಮಾಡ್ಲಿಕ್ಕಿದ್ರೆ ಕ್ಯಾರಿ ಮಾಡ್ಬೋದು ಈ ಮಾಡೆಲನ್ನು. ಸ್ಟ್ರಾಂಗ್ ಕೊಟ್ಟಿದ್ದಾರೆ. ವೇಟ್ ಏಕೆ ಅಂದ್ರೆ ಅಷ್ಟು ಸ್ಟ್ರಾಂಗ್ ಉಂಟು, ಕೆಳಗೆ ಬಿದ್ರೇನು ಹೊಡೆದೋಗ್ಬಾರ್ದು. ತುಂಬಾ ಚಿಕ್ಕದು, ಎಲ್ಲಿ ಬೇಕಾದ್ರೂ ವಾಟರ್ ಪ್ರೂಫ್ ಉಂಟು, ನೀರಿಗೆ ಆಗ್ಬಹುದು, ನೀರು ಮಳೆಗಾಲದ ನೀರು ಬಿದ್ರೆ ಪ್ರಾಬ್ಲಮ್ ಬರೋದಿಲ್ಲ. ಎಸ್, ಎಲ್ಲ ಫೀಚರ್ಸ್ ಆಲ್ರೆಡಿ ಸ್ವಲ್ಪ ಸರಿ ಹೇಳಿದ್ರು ನಿಮಗೆ, ಯಾವ ಫೀಚರ್ಸ್ ಈ ಪ್ರಾಡಕ್ಟ್ ಅಲ್ಲಿ ಇದೆ ಅಂತ. ಸೊ ಏನೆಲ್ಲ ಫೀಚರ್ಸ್ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ನೋಡ್ಲಿಕ್ಕೆ ತುಂಬ ಸ್ಮಾರ್ಟ್ ಆಗಿ ಚಿಕ್ಕದಾಗಿ ಲುಕಿಂಗ್ ಆಗಿದೆ. ಸೊ ಇದರಲ್ಲಿ ನಾನು ಮೊದಲಾಗಿ ಹೇಳಬೇಕಂದ್ರೆ 10 ವ್ಯಾಟ್ ಆಫ್ ಪವರ್ ಔಟ್ಪುಟ್ ಇದೆ. ಸರಿ, ಇದಕ್ಕೆ 10 ವ್ಯಾಟ್ ಆಫ್ ಔಟ್ಪುಟ್ ಅಂದರೆ 10 ವ್ಯಾಟ್ ಆಫ್ ಚಾರ್ಜಿಂಗ್ ಇದೆ ಔಟ್ಪುಟ್ ಇದು. ಹಾಗೆಯೇ ಇದು ನಿಮಗೆ ಬ್ಯಾಟ್ರಿ ಲೈಫ್ 12 ಅವರ್ಸ್, ಅಂದರೆ 12 ಅವರ್ಸ್ ತನಕ ನೀವು ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡೋದು. 12 ಅವರ್ಸ್ ಒಮ್ಮೆ ನೀವು ಇದಕ್ಕೆ ಚಾರ್ಜ್ ಇಟ್ಟರೆ ಅಪ್ ಟು 12 ಅವರ್ಸ್ವರೆಗೆ ನೀವು ಈ ಸೌಂಡಿಗೆ ಅಷ್ಟು ಟೈಮ್ ಒಳ್ಳೆದು. ಅಂಡ್ ಅರೌಂಡ್ 10 ವ್ಯಾಟಲ್ಲಿ ಅಷ್ಟು ಜಾಸ್ತಿ ಕೊಟ್ಟಿದ್ದಾರೆ, ತುಂಬಾ ಒಳ್ಳೇದು. ಯಾಕಂದರೆ 10 ವ್ಯಾಟಲ್ಲಿ ಜಾಸ್ತಿ ಉಳಿಯುವುದಿಲ್ಲ. ಸೊ 12 ಅವರ್ಸ್ ಎನಫ್, ನಮ್ಗೆ ಎಷ್ಟು ಎಂಜಾಯ್ ಮಾಡ್ಬೋದು. ಅರೌಂಡ್ 12 ಅವರಲ್ಲಿ ನಾವು ಎಷ್ಟು ಎಂಜಾಯ್ ಮಾಡ್ಬೋದು ಅಷ್ಟು ಎಂಜಾಯ್ ಮಾಡೋದು ಈ ಸೌಂಡ್ ಕ್ವಾಲಿಟಿಯಲ್ಲಿ. ಹಾಗೆ ಮೊನೋ ಕಾನ್ಫಿಗರೇಷನ್ ಕೂಡ ಇದೆ. ಹಾಗೆಯೇ ಇದರ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅಂತ ಕೇಳ್ತಿದ್ರು ಮುಂಚೆ. ನಾನು ಬ್ಯಾಟ್ರಿ ಕೆಪಾಸಿಟಿ ಇದಕ್ಕಿಂತ ಮುಂಚೆ ಪ್ರಾಡಕ್ಟಲ್ಲಿ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ, ಬಟ್ ಇದರದ್ದು ಬ್ಯಾಟ್ರಿ ಕೆಪಾಸಿಟಿ ತುಂಬಾ ಒಳ್ಳೆ ಕೊಟ್ಟಿದ್ದಾರೆ. ನಿಮಗೆ 2200 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಕೊಟ್ಟಿದೆ. ತುಂಬ ಒಳ್ಳೆ ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅರೌಂಡ್ ಇದರದ್ದು ಏನು ಹೇಳ್ಬೋದು, ಒಂದು 5000 ಮೊಬೈಲ್ ಇದು ಬ್ಯಾಟ್ರಿ, ಆಫ್ ಮೊಬೈಲ್ ಇದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ತುಂಬಾ ಇಷ್ಟು ಚಿಕ್ಕ ಪ್ರಾಡಕ್ಟ್ ನಿಮಗೆ 2200 ಬ್ಯಾಚ್ ಕೊಟ್ಟಿದ್ದಾರೆ ಅಂದರೆ ತುಂಬಾ ಒಳ್ಳೇದು. ಯಾಕಂದರೆ ನಿಮಗೆ ಚಾರ್ಜನ್ನು ಬೇಗ ಆಗುತ್ತೆ, ನಿಲ್ಲುತ್ತೆ. ನಾನು ಹೇಳಿದಾಗೆ ಮುಂಚೆ 12 ಅವರ್ಸ್ ಬರುತ್ತೆ. ಸೊ ಒಳ್ಳೇದು ಪ್ರಾಡಕ್ಟ್, ಒಳ್ಳೇದು ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಹಾಗೆ ನಿಮಗೆ ಇದರಲ್ಲೆಲ್ಲ ಆಪ್ಷನ್ಸು ಇರುತ್ತೆ ನೋಡ್ತಿರ್ಬೋದು. ನಾನು ಓಪನ್ ಮಾಡಿದೆ ಇವಾಗ. ಎಸ್, ಚಾರ್ಜಿಂಗ್ ಪಿನ್ ಇರ್ಬೋದು, ಸಿ ಪಿನ್ ಅವೈಲೇಬಲ್ಸ್ ಇದೆ. ಹಾಗೆಯೇ ಮೆಮೊರಿ ಕಾರ್ಡ್ಸ್ ಏನಾದರೂ ಆಪ್ಷನ್ಸ್ ಇದ್ದರೆ, ಕೆಲವೊಮ್ಮೆ ನಮ್ಮ ಹತ್ರ ಬ್ಲೂಟೂತ್ ಕನೆಕ್ಟ್ ಮಾಡೋದಿಲ್ಲ, ಕೆಲವರು ಮೆಮೊರಿ ಕಾರ್ಡೆಲ್ಲ ಹಾಕಿರ್ತಾರೆ ಸಾಂಗ್. ಸೊ ಇಮಿಡಿಯೇಟ್ ಆಗಿ ನಾವು ಕನೆಕ್ಟ್ ಮಾಡಿದ್ರೆ ಪುನಃ ಕಾಲ್ ಬರುತ್ತೆ, ಏನಾದರೂ ಪ್ರಾಬ್ಲಮ್ಸ್ ಬಂದರೆ. ಸೊ ಅದಕ್ಕೋಸ್ಕರ ಮೆಮೊರಿ ಕಾರ್ಡ್ ಆಪ್ಷನ್ಸ್ ಇದೆ, ಇಲ್ಲಿ ಇಂಜೆಕ್ಟ್ ಮಾಡ್ಬೋದು. ಹಾಗೆಯೇ ಕನೆಕ್ಟರ್ ಕೂಡ ಇದೆ ನಿಮಗೆ.
ಏನಾದರೂ ಸಾಂಗ್ ಮೊಬೈಲ್ ಥ್ರೂ ಕನೆಕ್ಟ್ ಮಾಡೋದು, ಇನ್ನು ಕೇಬಲ್ ಥ್ರೂ ಕನೆಕ್ಟ್ ಮಾಡೋದಾದರೆ ಕನೆಕ್ಟ್ ಮಾಡ್ಬೋದು. ಇದು 2 ಡಿವೈಸ್ ಅಂತ ಹೇಳ್ಬೋದು. ಏನಂದರೆ ವೈರ್ಡ್ ಕೂಡ ಯೂಸ್ ಮಾಡೋದು, ವೈರ್ಲೆಸ್ ಕೂಡ ಯೂಸ್ ಮಾಡೋದು, ಎರಡು ಯೂಸ್ ಮಾಡಲಿಕ್ಕೆ ನಿಮ್ಗೆ ಆಗುತ್ತೆ. ಹಾಗೆಯೇ ಇದು ಕಾಲಿಂಗ್ ಫಂಕ್ಷನ್ ಕೂಡ ಇದಕ್ಕೆ ಕನೆಕ್ಟ್ ಆಗುತ್ತೆ. ನಿಮಗೆ ಫೋನ್ ಆಗಿರ್ಬೋದು, ರಿಸೀವ್ ಆಗಿರ್ಬೋದು, ಮಾತಾಡೋದು ಎಲ್ಲನೂ ನಿಮ್ಗೆ ಇದಕ್ಕೆ ಕನೆಕ್ಟ್ ಆಗುತ್ತೆ. ಹಾಗೆಯೇ ಇದರದ್ದು IP ರೇಟ್ ಎಷ್ಟು ಇದೆ ಅಂತ ಕೇಳ್ತಿದ್ರು. ಸರ್ ಹೇಳಿದಂಗೆ ವಾಟರ್ ಪ್ರೂಫ್ ಅಂತ ಹೇಳಿದರು. ಬಟ್ ವಾಟರ್ ಪ್ರೂಫ್ ಅಂದರೆ ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್. ಪ್ರೂಫ್ ಅಂತ ಹೇಳೋದಕ್ಕಿಂತ ಡಸ್ಟ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಇದು IPX7 ಸ್ಪ್ಲಾಶ್ ವಾಟರ್ ರೆಸಿಸ್ಟೆನ್ಸ್ ಆಗಿದೆ. ಎಸ್, ಆಲ್ಮೋಸ್ಟ್ ನಿಮಗೆ ನೀರಿಗೆ ಬಿದ್ದ ತಕ್ಷಣ ಇಷ್ಟು ಡೆಪ್ತ್ ಅಂತ ಇರುತ್ತೆ. ಸೊ ಆ ಡೆಪ್ತ್ವರೆಗೆ ನಿಮ್ಗೆ ಇದ್ರೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಏನಾದರೂ ಸ್ಪೀಕರ್ ಪ್ರಾಬ್ಲಮ್ ಆಗುತ್ತೆ. ಕೆಲವರು ಹೇಳ್ತಾರೆ ಇದು ಮೇನ್ ಬೇಸ್ಡ್ ಆನ್ ಸ್ಪೀಕರ್ ಅಲ್ಲ, ನೀರೇನಾದರೂ ಹೋದರೆ ಸ್ಪೀಕರ್ ಅಂದರೆ ಸೌಂಡ್ ಕ್ವಾಲಿಟಿ ಏನಾದರೂ ಚೇಂಜ್ ಆಗುತ್ತಾ? ನೋ, ಅದೇನೂ ಆಗೋದಿಲ್ಲ. ಇಷ್ಟು ಡೆಪ್ತ್ ಅಂತ ಇರುತ್ತೆ ವಾಟರಲ್ಲಿ. ಆ ಡೆಪ್ತ್ವರೆಗೆ ಹೋದರೆ ನಿಮಗೆ ಯಾವ ಪ್ರಾಬ್ಲಮ್ಸು ಬರೋದಿಲ್ಲ. ವಾಟರ್ ರೆಸಿಸ್ಟೆನ್ಸ್ ಇದೆ. ನಿಮಗೆ ಹಾಕಿ ತೋರಿಸ್ತೇವೆ ನಾವು ಹಿಂಗೆ ಸೌಂಡ್ ಎಲ್ಲ ಮಾಡಿ ಎಲ್ಲ ತೋರಿಸ್ಬಿಡ್ತೇವೆ. ಇದು ನಿಮಗೆ ಮತ್ತೆ ಡಬಲ್ ಸ್ಪೀಕರ್ ಆಗಿದೆ, ಡಬಲ್ ಪವರ್ ಸ್ಪೀಕರ್. ಅಂದರೆ 2 ಸ್ಪೈಡು ಇದೆ, ನೀವು ನೋಡ್ತಿರ್ಬೋದು. ಇಲ್ಲಿನೂ ಇದೆ, ಸೈಡು ಇರ್ಬೋದು. 1 2 ನೋಡ್ತಿರ್ಬೋದು. ತುಂಬಾ ಒಳ್ಳೇದಿದೆ, ಲುಕ್ಕಿಂಗ್ ಆಗಿದೆ ನಿಮಗೆ ನೋಡಲಿಕ್ಕೆ. ಹಾಗೆ ನಿಮಗೆ ವಿಡ್ತ್ ಇದು 9 ಸೆಂಟಿಮೀಟರ್ ಇದೆ ವಿಡ್ತ್. ನೀವು ಅಂದರೆ ನಾನು ನಿಮಗೆ ಫೋಟೋದಲ್ಲಿ ಲೈವಲ್ಲಿ ತೋರಿಸೋದು ನಿಮಗೆ ಅದು ಡಿಫ್ರೆನ್ಸ್ ಆಗಿ ಕಾಣ್ತಿರ್ಬೋದು. ಬಟ್ ನಾನೀಗ ಸೆಂಟಿಮೀಟರ್ ವೈಸ್ ಹೇಳಿದ್ರೆ ಇದರ ವಿಡ್ತ್ ನಿಮಗೆ 9 ಸೆಂಟಿಮೀಟರ್ ಇದೆ. ಹಾಗೆಯೇ ಹೈಟ್ ನಿಮಗೆ 9.3 ಸೆಂಟಿಮೀಟರ್ ಇದೆ. ಹಾಗೆಯೇ ಡೆಪ್ತ್ ನಿಮಗೆ 11 ಸೆಂಟಿಮೀಟರ್ ಇದೆ. ಇದು ತುಂಬಾ ಲುಕ್ಕಿಂಗ್ ಆಗಿದೆ ನೋಡಲಿಕ್ಕೆ, ನೋಡ್ತಿರ್ಬೋದು. ನಿಮಗೆಲ್ಲ ಟೆಸ್ಟ್ ಮಾಡಿ ತೋರಿಸ್ತೇವೆ. ಅದರ ಮೇಲೆ ನಿಮಗೆ ಇದು ಹಾಗೇನೆ ಇದು ಬ್ಲೂಟೂತ್ ವರ್ಷನ್ 5 ಕೂಡ ಆಗಿದೆ. ಅದೊಂದು ಒಳ್ಳೆ ವಿಷಯ, ನಮಗೆ ಬ್ಲೂಟೂತ್ ವರ್ಷನ್ 5 ಆಗಿದೆ. ಈಗ ನಾವು ಮೊಬೈಲಲ್ಲಿ ಹೇಗೆ ಆಂಡ್ರಾಯ್ಡ್ 14 ಅಂತ ಯೂಸ್ ಮಾಡ್ತೀವಿ, ಹಾಗೇನೆ ಇದರಲ್ಲಿ ಬ್ಲೂಟೂತ್ ವರ್ಷನ್ 5 ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೇದು. ನಿಮಗಿದು ಸ್ಮೂತ್ ಆಗಿದೆ, ಪೋರ್ಟೇಬಿಲಿಟಿ ಆಗಿದೆ, ಲುಕಿಂಗ್ ಆಗಿದೆ. ಒಂಥರ ಸಿಲಿಂಡರ್ ಡಿಸೈನಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಎಸ್, ಇದು ನಿಮಗೆ 2 ಕಲರ್ಸಲ್ಲಿ ಅವೈಲೇಬಲ್ಸ್ ಇದೆ, ಒಂದು ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್. ನೋಡ್ತೀವಿ, ನಾನು ನಿಮಗೆ ಬ್ಲ್ಯಾಕ್ ಆಪ್ಷನ್ ಅಂತ ತಗೊಂಡಿದ್ದೀನಿ. ಸೊ ಜಾಸ್ತಿ ಮಾರ್ಕೆಟಿಂಗ್ ಆಗುವಂಥ ಪ್ರಾಡಕ್ಟ್ ಅಂದರೆ ಬ್ಲ್ಯಾಕ್ ಕಲರ್. ಯಾಕಂದರೆ ಸಿಲ್ವರ್ ಅಷ್ಟೊಂದು ಮೂಮೆಂಟ್ ಕಮ್ಮಿ ಆಗಿರುತ್ತೆ ಬ್ಲ್ಯಾಕ್ ಕಲರ್ಗಿಂತ. ಸೊ ಎಲ್ಲ ನಾನು ಹೇಳಿದಂಗೆ ಇದರಲ್ಲೆಲ್ಲನೂ ಕನೆಕ್ಟರ್ಸ್ ಇರ್ಬೋದು, ಬಾಕ್ಸ್ ನೀವು ನೋಡ್ತಿರ್ಬೋದು. ಇದರಲ್ಲೆಲ್ಲ ಫೀಚರ್ಸ್ ನಿಮಗೆ ಆಲ್ಮೋಸ್ಟ್ ಇದರಲ್ಲಿ ಬರೆದಿರುತ್ತೆ. ನಿಮ್ಗೆ ಯಾವ ಪ್ಲೇ ಟೈಮ್ಸ್ ಇರ್ಬೋದು, ಆಮೇಲೆ ಆಕ್ಸ್ ಕೇಬಲ್ ಕನೆಕ್ಷನ್ ಇರ್ಬೋದು, ಆಮೇಲೆ TF ಕಾರ್ಡ್ ಆಗಿರ್ಬೋದು. ನಾನು ಹೇಳಿದಂಗೆ ಇಲ್ಲಿ ಕಾರ್ಡ್ ಆಪ್ಷನ್ ಇದೆ ಅಂತ ಹೇಳಿದ್ದಕ್ಕಿಂತ ಮುಂಚೆ. ಸೊ ಹಾಗೆ TF ಕಾರ್ಡ್ ಆಗಿರ್ಬೋದು, ಆಕ್ಸ್ ಕೇಬಲ್ ಆಗಿರ್ಬೋದು, CP ಕನೆಕ್ಟರ್ ಎಲ್ಲ ಆಪ್ಷನ್ಸ್ ಇದೆ. ಸೊ ಸರ್ ಹೇಳಿದಂಗೆ ಅದು ವಾಟರ್ ಡಸ್ಟ್ ರೆಸಿಸ್ಟೆನ್ಸ್ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಇವಾಗ ಪ್ರೂವ್ ಮಾಡಿ ತೋರಿಸುವ ಅಂತ ಅದರ ಮೇಲೆ ವಾಟರ್ ಹಾಕಿ ಏನದು ಹೇಗೆ ವರ್ಕ್ ಆಗುತ್ತೆ, ಏನಾದರೂ ಚೇಂಜಸ್ ಇದೆಯಾ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇದು ಬ್ಲೂಟೂತ್ ರೇಂಜ್ ಏನಂದರೆ 10 ಮೀಟರ್ವರೆಗೆ ಇರುತ್ತೆ. 10 ಮೀಟರ್ ಅರೌಂಡು ಈ ಬ್ಲೂಟೂತನ್ನು ನೀವು ಕನೆಕ್ಟ್ ಮಾಡ್ಬೋದು. ಇನ್ ಕೇಸ್ ನೀವು ಇಲ್ಲಿದ್ದರೆ ನಾವು ಒಂಚೂರು ದೂರ ಕಡೆ ಹೋಗಿ ಏನಾದರೂ ಸೌಂಡ್ ಕನೆಕ್ಟ್ ಮಾಡಿ ಅರೌಂಡ್ 10 ಮೀಟರ್ ಒಳಗೆ ಇದರ ಬ್ಲೂಟೂತ್ಗೆ ಕನೆಕ್ಷನ್ ಮಾಡ್ಬೋದು. ಹಾಗೆಯೇ ಇದು ಇನ್ಸ್ಟೆಂಟ್ ಆಕ್ಸೆಸ್ ಕಂಟ್ರೋಲ್ ಕೂಡ ಇದರಲ್ಲಿ ಇದೆ. ಹಾಗೆಯೇ ಮಲ್ಟಿಪಲ್ ಕನೆಕ್ಟಿವಿಟಿ ಮೋಡ್ಸ್ ಕೂಡ ಇರುತ್ತೆ. ಮಲ್ಟಿಪಲ್ ಯಾವುದಾದ್ರೂ ಡಿವೈಸನ್ನು ಮಲ್ಟಿಪಲ್ ಕನೆಕ್ಟ್ ಮಾಡೋ ಮೋಡ್ಸ್ ಕೂಡ ಈ ಸ್ಮಾಲ್ ಪ್ರಾಡಕ್ಟಲ್ಲಿ ಅವೈಲೇಬಲ್ಸ್ ಇದೆ. ನೋಡಲಿಕ್ಕೆ ತುಂಬಾ ಸ್ಮಾಲ್ ಇದೆ, ಬಟ್ ಎಲ್ಲ ಫೀಚರ್ಸನ್ನು ಇನ್ಕ್ಲೂಡ್ ಆಗಿದೆ. ಬ್ಯಾಟ್ರಿ ಒಳ್ಳೆಯದು ಇದೆ, ಕೆಪಾಸಿಟಿ ಆಗಿರ್ಬೋದು, ಆಮೇಲೆ ಸ್ಪೀಕರ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಸ್ಮೂತ್ ಪೋರ್ಟೇಬಲ್ ಡಿವೈಸ್ ಅಂತ ಹೇಳ್ಬೋದು ಇದನ್ನು. ಯಾಕಂದರೆ ಅಷ್ಟೊಂದೊಂದು ಒಳ್ಳೆ ಫೀಚರ್ಸ್ ಈ ಪ್ರಾಡಕ್ಟ್ಗೆ ಕೊಟ್ಟಿದ್ದಾರೆ. ಸೊ ಸರ್ ಇದನ್ನು ವಾಟರ್ ರೆಸಿಸ್ಟೆನ್ಸ್ ಅಂತ ಪ್ರೂವ್ ಮಾಡಿ ತೋರಿಸೋಣ ಸರ್. ನಾವು ಇದು ಮಾಡಿ ತೋರಿಸಿ ಸೌಂಡ್ ಮಾಡಿ ತೋರಿಸು. ಓಕೆ ಸರ್, ಫಸ್ಟ್ ಸರ್ ಹೇಳಿದಂಗೆ ಇದನ್ನು ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ಸರಿ ತೋರಿಸುವ ಅಂತ. ಎಸ್, ಚೇಂಜಸ್ ಬರುತ್ತೆ ನಿಮಗೆ. ನಾರ್ಮಲಿ ಹೇಗಿದೆ ಅಂತ ನೋಡ್ತಿರ್ಬೋದು. ಮನೆ ಲುಕಿಂಗ್ ಆಗಿದೆ ಬೇಸ್ ಸೌಂಡ್ ಸೌಂಡಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಸರ್. ಹಾಗೆ ನಿಮ್ಗೆ ಇದು ವಾಟರ್ ರೆಸಿಸ್ಟೆನ್ಸ್ ಹೇಗಿದೆ ಅಂತ ಅವ್ರು ಪ್ರೂವ್ ಮಾಡಿ ತೋರಿಸ್ತಾರೆ ನಿಮಗೆ. ಎಸ್, ಆಲ್ರೆಡಿ ಸರ್ ನೀರು ಹಾಕಿದ್ರು, ನೋಡ್ತಿರ್ಬೋದು. ಪ್ರೂಫ್ ಹೇಗಿದೆ ಅಂತ ನೋಡುವ.
ಜಂಪ್ ಆಗ್ತಿರೋ ಬೇಸ್ ಅವಳಿಗೆ ಜಂಪ್ ಆಗ್ತಿದೆ, ನೀವು ನೋಡ್ತಿರ್ಬೋದು. ತುಂಬಾನೇ ಲುಕಿಂಗ್ ಆಗಿದೆ, ನೋಡ್ಲಿಕ್ಕೆ ತುಂಬಾ ವೇರಿಯೇಷನ್ ಆಗಿದೆ ಬೇಸ್ ಸೌಂಡಿಗೆ. ಒಂದು ಜಾಸ್ತಿ ಕ್ವಾಲಿಫಿಕೇಶನ್ ಕ್ವಾಲಿಟಿ ಹಾಕೊಟ್ಟಿದ್ದಾರೆ ನಿಮಗೆ ಆ ಬೇಸಿಗೆ ನೋಡ್ತಿರ್ಬೋದು. ನೀರು ಡ್ರಾಪ್ಸೇ ಹೈ ಇಲ್ಲ. ನೋಡ್ತಿರ್ಬೋದು ಡ್ರಾಪ್ಸ್ ತುಂಬಾನೇ ಜಂಪ್ ಆಗುತ್ತೆ. ಕ್ವಾಲಿಟಿ ಅಷ್ಟೊಂದು ಒಳ್ಳೆ ಕೊಟ್ಟಿದ್ದಾರೆ ನಿಮಗೆ ಬೇಸಲ್ಲಿ. ಯಾವ ಡ್ರಾಪ್ಸ್ ಕೂಡ ಇಲ್ಲಿ ನಿಮಗೆ ನೀರು ಬೀಳುವುದಿಲ್ಲ. ರೆಸಿಸ್ಟೆನ್ಸ್ ಆಗಿರೋ ಕಾರಣ ನೀವು ಎಷ್ಟು ನೀರು ಹಾಕಿದ್ರೆ ಅಷ್ಟೇ ನೀರು ಅದರಲ್ಲಿ ನಿಮಗೆ ನಾವು ನೀರು ರಿಮೂವ್ ಮಾಡ್ಬೋದು ಆರಾಮ್ಸೆ ಆಗಿ. ನೋಡ್ತಿರ್ಬೋದು ಬೇಸಿಗೆ ಹೇಗೆ ಕ್ವಾಲಿಟಿ ಕೊಟ್ಟಿದೆ ಅಂತ. ಈಗ ರಬ್ ಮಾಡ್ಬೋದು, ನೋಡ್ತಿರ್ಬೋದು. ನೀವು ಒಂದು ಚೂರು ಇಲ್ಲೋದಿಲ್ಲ ನಿಮಗೆ ಆ ಬೇಸಲ್ಲಿ. ಇದ್ರ ಗೊತ್ತಾಗುತ್ತೆ ನಿಮ್ಗೆ ಎಷ್ಟೊಂದು ಕ್ವಾಲಿಟಿ ಕೊಟ್ಟಿದ್ದಾರೆ. ಬೇಸ್ ಸೌಂಡ್ ಹೇಗಿದೆ, ಕೆಲವೊಂದರಲ್ಲಿ ಬೇಸ್ ಸೌಂಡ್ ಬರೋದಿಲ್ಲ, ನಾರ್ಮಲ್ ಸೌಂಡ್ಸ್ ಬರುತ್ತೆ. ಕ್ವಾಲಿಟಿ ಅಷ್ಟೊಂದು ಇರುವುದಿಲ್ಲ ಅಂತ ಹೇಳ್ತಾರೆ, ಬಟ್ ಇದರಲ್ಲಿ ಯಾವ ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಒಳ್ಳೆ ಕ್ವಾಲಿಟಿ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇದ್ರ ಪ್ರೈಸ್ ಹೇಳಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ, ಒಳ್ಳೆ ಬ್ಲೂಟೂತ್ ಕೊಟ್ಟಿದ್ದಾರೆ ನಿಮಗೆ. ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ. ಬೆಸ್ಟ್ ಪ್ರೈಸ್ ಅಂದರೆ ಆನ್ಲೈನ್ಗಿಂತಲೂ ಕಮ್ಮಿ ಪ್ರೈಸಲ್ಲಿ ಈ ಪ್ರಾಡಕ್ಟ್ ನಿಮ್ಗೆ ಸೇರುತ್ತೆ. ನೋಡ್ತಿರ್ಬೋದು ಅಲ್ಲಿ ಅರೌಂಡ್ 3000+ MRPs ಇದೆ. ಆನ್ಲೈನಲ್ಲಿ ತುಂಬಾ ಜಾಸ್ತಿ ಇದೆ, ಬಟ್ ಆನ್ಲೈನ್ಗಿಂತಲೂ ಕಮ್ಮಿ ದರದಲ್ಲಿ ಈ ಪ್ರಾಡಕ್ಟ್ ನಿಮಗೆ ತಲುಪುತ್ತೆ. ಅದು ನಮ್ಮ ಓನ್ಲಿ ಶೆಟ್ಟಿ ಡಿಜಿಟಲ್ ಲೈಫ್ನಲ್ಲಿ. ಎಸ್, ನಮ್ಮ ಶೆಟ್ಟಿ ಡಿಜಿಟಲ್ STL ಶಾಪ್ನಲ್ಲಿ ಮಾತ್ರ ಇದು ಅವೈಲೇಬಲ್ಸ್ ಇದೆ. ಯಾಕಂದರೆ ಬೇರೆ ಎಲ್ಲೂ ಈ ಆನ್ಲೈನ್ಗಿಂತ ಕಮ್ಮಿ ದರದಲ್ಲಿ ಎಲ್ಲೂ ಸಿಗೋದಿಲ್ಲ. ಸೊ ಆದಷ್ಟು ಬೇಗ ಕಮೆಂಟ್ ಮಾಡಿ ಎಷ್ಟು ನಿಮಗೆ ರೇಟ್ ಅಂತ ಕೇಳಲಿಕ್ಕೆ ಕಮೆಂಟಲ್ಲಿ. ಎಸ್, ಕಮೆಂಟಲ್ಲಿ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ, ಕ್ವೆರಿ ಇದ್ದರೆ ಏನಾದರೂ ಕಮೆಂಟಲ್ಲಿ ಮಾಡಿ. ಸೊ ಸರ್ ಆಲ್ವೇಸ್ ನಿಮಗೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್ಸ್. ಒಬ್ಬೊಬ್ಬರು ಕಸ್ಟಮರು ಇಂಪಾರ್ಟೆಂಟ್. ಯಾಕಂದರೆ ಅವರ ಏನೆಲ್ಲ ಚೇಂಜಸ್ ಇರುತ್ತೆ, ಅಂದರೆ ಅವ್ರಿಗೆ ಏನೆಲ್ಲ ಫೀಚರ್ಸ್ ಬೇಕಿರುತ್ತೆ, ಸೊ ಆ ಪ್ರಾಡಕ್ಟನ್ನು ನಿಮಗೆ ತರಿಸಿ ಕೊಡ್ತೀವಿ ನಾವು. ಸೊ ಹಾಗೆ ಇದರ ಕಲರ್ಸ್ ಬೇಕಾದರೆ ಕಲರ್ಸು ನಾವು ತರಿಸಿ ಕೊಡ್ತೀವಿ. ಸೊ ಆದಷ್ಟು ಬೇಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ತುಂಬಾ ಕಮ್ಮಿ ಸ್ಟಾಕ್ಸ್ ಅವೈಲೇಬಲ್ಸ್ ಇದೆ. ಆದಷ್ಟು ಬೇಗ ಬಂದು ಪರ್ಚೇಸ್ ಮಾಡಿ. ಯಾಕೆಂದರೆ ಆನ್ಲೈನ್ಗಿಂತಲೂ ಕಮ್ಮಿ ಪ್ರೈಸಲ್ಲಿ ಕೊಡ್ತಿರುವ ಕಾರಣ ಸ್ಟಾಕ್ ತುಂಬಾ ಕಮ್ಮಿ ಇದೆ ಅವೈಲೇಬಲ್. ಸೊ ಆದಷ್ಟು ಬೇಗ ಬನ್ನಿ ಪರ್ಚೇಸ್ ಮಾಡಿ. ಸೊ ನಮ್ಮ ಚಾನಲ್ಗಂತೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ತಲುಪಬೇಕಂದ್ರೆ, ಹೀಗೇ ಬೇರೆ ಬೇರೆ ರೀತಿ ನಿಮಗೆ ವೀಡಿಯೋಸ್ ತಲುಪಬೇಕಾದ್ರೆ ಆದಷ್ಟು ಬೇಗ ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಬೆಲ್ ಬಟನ್ ಅಂತೂ ಬೇಗ ಕ್ಲಿಕ್ ಮಾಡಿ. ಯಾಕಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಇಲ್ಲಾಂದರೆ ನಮ್ಮ ವಿಡಿಯೋ ನಿಮಗೆ ತಲುಪೋದಿಲ್ಲ. ಸೊ ಆದಷ್ಟು ಬೇಗ ಯಾರು ಮಾಡಿಲ್ಲ, ಇನ್ನು ಮಾಡಬೇಕಂತಿದ್ರೆ ಎಲ್ಲರೂ ಆದಷ್ಟು ಬೇಗ ಮಾಡಿ. ಯಾಕಂದರೆ ಈ ಥರ ವೀಡಿಯೋ ನಿಮಗೆ ಬೇಕಿರುತ್ತೆ. ಅಂದರೆ ಯಾವುದಾದ್ರೂ ಡೌಟ್ಸ್ ಇರುತ್ತೆ, ಯಾವ ಪ್ರಾಡಕ್ಟ್ ತಗೊಳ್ಬೇಕಂತ. ನಾವು ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಇನ್ನು ವೀಡಿಯೋ ಮಾಡ್ತೀವಿ. ಇಷ್ಟೊಂದುವರೆಗೆ ನಾವು ಮೊಬೈಲ್ ಬಗ್ಗೆ ವೀಡಿಯೋ ಮಾಡ್ತೀವಿ. ಬಟ್ ಈಗ ಪ್ರಾಡಕ್ಟು ಕೆಲವರು ಅವೇ ಹೇಳ್ತಿದ್ರು, ನಮಗೆ ಪ್ರಾಡಕ್ಟ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ಸ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಈ ಪ್ರಾಡಕ್ಟ್ ಬಗ್ಗೆ ಈಗ ವೀಡಿಯೋ ಮಾಡ್ತಿದ್ವಿ. ಸೊ ಆದಷ್ಟು ಬೇಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ, ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.